ಬಂಧುಗಳೇ, ನಮ್ಮ ಪ್ರಾಣಕ್ಕೆ ನಾವೇ ಜವಾಬ್ದಾರರು. ನೋಡಿ, ಆನೆ ಜಸ್ಟ್ ಇವಾಗ ಹೋಗಿದೆ. ನಾನು ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ನೋಡಿ, ನಮ್ಮೂರಿಗೆ ಹೋಗ್ಬೇಕಾದ್ರೆ ಆನೆ ಎಲ್ಲ ತುಳಿದು ಪಚಾಪಿಚಿ ಮಾಡಿ ಬಿಸಿ ಬಿಸಿ ಲದ್ದಿ ಎಲ್ಲ ಹಾಕಿ ನೋಡಿ ಇದೆಲ್ಲ ಇದೆ ಅಂದಂಗೆ ಕಾಣ್ತಾ ಇದೆ. ಅವರು ಕಾಡ್ದಾರಿಗೆ ಏನು ಮಾಡೋದು? ನಮಗೆ ಕನಿಷ್ಠ ಮೂಲಭೂತ ಸೌಲಭ್ಯ ಕೊಟ್ಟು ನಮಗೆ ಸಾರಿಗೆ ವ್ಯವಸ್ಥೆ ಮಾಡಿಲ್ಲ. ನೋಡಿ, ಕಾಡ್ದಾರಿನಲ್ಲಿ ಹೋಗ್ಬೇಕು. ಆನೆ ಬೇರೆ ಹೋಗಿದೆ. ಜೀವ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಏನು ಸರ್ಕಾರನ, ಏನು ಜನ, ಏನು ಅಧಿಕಾರಿಗಳು, ನಾಚಿಕೆ ಆಯ್ತೈತೆ. ನೋಡಿ, ದಾರಿನಲ್ಲಿ ಹೋಗ್ತಿರಲ್ಲ, ಆನೆ ಸಿಕ್ಕಿದ್ರೆ ಏನ್ ಮಾಡ್ತೀರಾ? ಸಾಲ ಮಕ್ಕಳು ದಸರಾ ರಜಾ ಕೊಟ್ಟಿದ್ದಾರೆ. ಹಾಗಾಗಿ ನೋಡಿ, ನಮ್ ದೊಡ್ಡಣೆ ಮಕ್ಕಳು ಕಾಡ್ ದಾರಿನಲ್ಲಿ ನಡ್ಕೊಂಡು ಹೋಗ್ತವೆ ನೋಡಿ. ಅಯ್ಯೋ, ಇದೇನ್ ಗತಿಗೆಟ್ಟ ಸರ್ಕಾರ. ನೋಡಿ, ಸಾಲ ಮಕ್ಕಳು ನೋಡಿ ಕಾಡ್ ದಾರಿನಲ್ಲಿ ಇವೇ ಹೋಯ್ತವೆ ಕಣ್ರೆ. ದೊಡ್ಡಣಗೆ ಈ ಕಡೆಗೆ ಒಂದು 7-8-9 ಕಿಲೋಮೀಟರ್ ಹೋಗ್ಬೇಕು. ಒಂದು ಬೆಟ್ಟ ಇಳಿದು ಹತ್ಬೇಕು. ದಾರಿನೆಲ್ಲ ಆನೆ ಬೇರೆ. ಸಾಲ ಮಕ್ಕಳು ನೋಡಿ ಕಾಡ್ದಾರಿನಲ್ಲಿ ನಡ್ಕೊಂಡು ಹೋಯ್ತವೆ. ಸರ್ಕಾರ ಏನಾರು ಮಾಡ್ರಪ್ಪ, ಒಂದು ಜೀಪ್ ಕೀಪ್ ಹಾಕಿ ಕೊಟ್ರಪ್ಪ. ನೋಡಿರು, ನೋಡಿಲ್ಲ ಏನಿಲ್ಲ. ಆಡ್ಬೇಕಾದ್ರೆ ಜೋಪಾನ ತಿರುಗಾಡಬೇಕು. ಜೊತೆಗೆ ತುಂಬ ಬಿ ಕೇರ್ಫುಲ್ ಆಗಿ ತಿರುಗಾಡಬೇಕು. ಯಾಕಂದ್ರೆ ಆನೆ ಇದೆ. ಗಿದ್ದಿನೆಲ್ಲ ಹಾಕಿ ಮಾಡಿದೆ. ಇದಿಷ್ಟು ಹಾಗಾಗಿ ಬಂಧುಗಳೇ, ಈ ರೀತಿ ನಮ್ಮ ಜೀವನ. ಈ ರೀತಿ ಕಾಡಲ್ಲೇ ನಡ್ಕೊಂಡು ಹೋಗ್ಬೇಕು. ನಡುವೆ ಆನೆಗಳ ಕಾಟ ಇರ್ತದೆ. ಹಾಗಾಗಿ ಕಚ್ಚಾ ರಸ್ತೆ ಜೊತೆಗೆ ಕಾಲುದಾರಿ ಕೂಡ ಇದೆ. ಹಾಗಾಗಿ ಈ ರೀತಿ ನಮ್ಮ ಜೀವನ ಹಿಂಗಿರ್ತದೆ ನೋಡಿ. ಏನೇ ಒಂದು ಸಾಮಗ್ರಿಗಳು ಬೇಕು ನಮಗೆ ಅಂತಂದ್ರೆ ಈ ರೀತಿ ನಡ್ಕೊಂಡೇ ಹೋಗ್ಬೇಕು. ಜೊತೆಗೆ ಒಂದು ರಾಗಿ ಹಿಟ್ಟನ್ನ ಕೂಡ ಮಿಲ್ ಮಾಡಿಸ್ಕೊಂಡ್ಬರ್ಬೇಕು ಅಂತಂದ್ರು ಕೂಡ ಈ ರೀತಿ ಮಾಲ್ಟಳ್ಳಿಗೆ ನಡ್ಕೊಂಡು ಹೋಗಿ ಅಲ್ಲಿ ಹಿಟ್ಟು ಮಾಡಿಸ್ಕೊಂಡು ಮತ್ತೆ ಬೆಟ್ಟ ಹತ್ತು ಬರಬೇಕಾಗುತ್ತೆ. ಇದು ನಮ್ಮ ಜನಗಳ ಹಣೆ ಬರನೋ ಅಥವಾ ನಾವು ಒಂದು ಒಳ್ಳೆತನದಲ್ಲಿದ್ದಾರಲ್ಲ ಅದಕ್ಕೇನಾದ್ರೂ ಪರಿಣಿಸ್ಬಿಟ್ಟ ಗೊತ್ತಿಲ್ಲ. ತಲೆ ಮೇಲೆ ಹೊತ್ಕೊಂಡೇ ಹೋಗ್ಬೇಕು. ಜೊತೆಗೆ ಬೆಟ್ಟ ಮತ್ತೆ ತಲೆ ಮೇಲೆ ಹೊತ್ಕೊಂಡೇ ಬರಬೇಕು. ಬಂಧುಗಳೇ, ಜೀವನ ಎಷ್ಟು ಕಷ್ಟ ಅಂತಂದ್ರೆ ಅದು ಬರೀ ನಮ್ಮ ದಾರಿ ಹೆಂಗಿದೆ ಅಂತಂದ್ರೆ ನೋಡಿ, ಕಲ್ಲು ಗೊಂಡು ಹೋಗ್ಬೇಕು ನೋಡಿ. ಈ ದಾರಿನಲ್ಲಿ ಹೋಗ್ಬೇಕು ಜನ. ಹಂಗೆ